ನಮಸ್ಕಾರ ಎಲ್ಲರಿಗೂ. ಆರೋಗ್ಯ ಇವತ್ತು ನಾವೇನೇ ಕೊಟ್ಟರು ಕೂಡ ಆರೋಗ್ಯನ ಕೊಂಡ್ಕೊಳಕ್ಕಾಗಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಹಾಗೆ ಎಷ್ಟೋ ಕೋಟಿ ಖರ್ಚು ಮಾಡಿದ್ರು ಕೂಡ ನಮ್ಮ ಹೆಲ್ತ್ ಇಶ್ಯೂಸ್ನ ಯಾರನ್ನು ನಮಗೆ ಡೊನೇಟ್ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಆರೋಗ್ಯನ ಕಾಪಾಡ್ಕೊಳ್ಳಿ, ಉತ್ತಮವಾದಂಥ ಆರೋಗ್ಯನ ಬೆಳೆಸ್ಕೊಳ್ಳಿ. ಈ ಒಂದು ಕೆಟ್ಟ ಚಟಕ್ಕೆ ಯಾರು ಬಲಿಯಾಗಬೇಡಿ ಅಂತೇಳಿ ಪ್ರತಿಯೊಂದರಲ್ಲೂ ಕೂಡ ನಿಮಗೆಲ್ಲ ಮೆಸೇಜ್ ಕೊಡ್ತಾನೆ ಇದೆ. ಅದರಲ್ಲೂ ಕೂಡ ಈ ಕ್ಯಾನ್ಸರ್ ಒಂದು ದೊಡ್ಡ ಪಿಡುಗು. ಕ್ಯಾನ್ಸರ್ ಹೇಗೆ ನಮ್ಮನ್ನ ಒಂದು ಪ್ರೊಡಕ್ಷನ್ ಮಾಡುತ್ತೆ, ಅದು ಕೂಡ ಒಂದು ಪರ್ಸೆಂಟೇಜ್ ಅಲ್ಲಿ, ಅದು ಕೂಡ ಒಂದು ಸ್ಟೇಜ್ ಅಲ್ಲಿ. ಸೊ ಈ ತರ ಒಂದು ವಿಚಾರ ಇದ್ದಾಗ ನಾವೆಲ್ಲ ಕಡೆ ಹಾಸ್ಪಿಟಲ್ ತೋರಿಸಿರ್ತೀವಿ ಸರ್, ಖರ್ಚು ಮಾಡಿದೀವಿ. ಅದರಲ್ಲೂ ಕೂಡ ಈಗಿನ ಹಾಸ್ಪಿಟಲ್ಸ್ ಎಲ್ಲ ಕಡೆ ಹೈಟೆಕ್ ಹಾಸ್ಪಿಟಲ್ ಆಗಿದೆ. ಅದು ಕೂಡ ಓನ್ಲಿ ಟ್ರೀಟ್ಮೆಂಟ್ ಕೊಡುವಂತ ಹಾಸ್ಪಿಟಲ್ ಅಷ್ಟೇ. ಅಂದ್ರೆ ಅಲ್ಲಿ ದುಡ್ಡು ಖರ್ಚಾಗುತ್ತೆ ಅಷ್ಟೇ, ಅದು ಕ್ಯೂರಿಂಗ್ ಆಗುವಂತ ಹಾಸ್ಪಿಟಲ್ ಅಲ್ಲ. ನೋಡಿ ಹೇಳ್ತಾ ಇದೀನಿ, ಟ್ರೀಟ್ಮೆಂಟ್ ಕೊಡೋ ಹಾಸ್ಪಿಟಲ್ ಅಷ್ಟೇ, ಆದರೆ ಕ್ಯೂರಿಂಗ್ ಆಗುವಂತ ಹಾಸ್ಪಿಟಲ್ ಅಲ್ಲ. ಇಷ್ಟೇ ನಾವು ಹೇಳಿದ್ರು ಕೂಡ, ಎಷ್ಟೇ ನಾವು ಖರ್ಚು ಮಾಡಿದ್ರು ಕೂಡ ಕೊನೆಗೆ ನಮಗೆ ಬರೋದೇನಪ್ಪ ಅಂತಂದ್ರೆ ಕಾಯಿಲೆಯಿಂದ ಯಾವುದೇ ತರದ್ದು ಬದಲಾವಣೆ ಆಗಲ್ಲ. ಸೊ ಅದಕ್ಕೆ ಒಂದು ವಿಶೇಷವಾದಂತಹ ಒಂದು ತಂತ್ರವನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ, ಮಾಡ್ಕೊಳ್ಳಿ. ಬರೀ ಕ್ಯಾನ್ಸರ್ ಬಂದಿರುವಂತ ವ್ಯಕ್ತಿಗಳಿಗೂ ಅಲ್ಲ, ಈ ತರ ಒಂದು ಮುಂಚಿತವಾಗಿ ಕೂಡ ನಾವು ಆರೋಗ್ಯನ ಕಾಪಾಡ್ಕೋಬಹುದು. ಸೊ ಅದನ್ನ ಒಂದು ವಿಶೇಷವಾದಂತಹ ತಂತ್ರ. ಈ ಕಡಲೆಕಾಳು ನಿಮಗೆಲ್ಲ ಗೊತ್ತೇ ಇದೆ, ಬ್ರೌನ್ ಕಲರ್ ಕಡಲೆಕಾಳನ್ನ ಪ್ರತಿದಿನ ರಾತ್ರಿ ಮನೆಯಲ್ಲಿ ಒಂದು ಗ್ಲಾಸ್ ಒಳಗೆ ಅದನ್ನು ನೆನಾಕಿ ಬೆಳಿಗ್ಗೆ ಎದ್ದು ಆ ಕಡಲೆಕಾಳನ್ನ ತೆಗೆದುಬಿಟ್ಟು ಆ ನೀರನ್ನ ಕುಡಿಯೋದ್ರಿಂದ ನಮಗೆ ಉತ್ತಮವಾದಂತಹ ಫಲ, ಎಸ್ಪೆಷಲಿ ಈ ಕ್ಯಾನ್ಸರ್ ಕಾಯಿಲೆಗೆ ಬಹಳ ವಿಶೇಷವಾಗಿ ಈ ಕಾರ್ಯನ ನಿರ್ವಹಿಸುತ್ತೆ. ಮಾಡಿಕೊಳ್ಳಿ ಈ ಒಂದು ಕ್ಯಾನ್ಸರ್ ಪೀಡಿತ ಒಂದು ತಂತ್ರ. ಸರ್ವೇ ಜನ ಸುಖಿನೋ ಭವಂತು.